ಆದಿಕಾಂಡ 24ನೇ ಅಧ್ಯಾಯ ಮೊದಲನೇ ವಾಕ್ಯವನ್ನು ನೋಡ್ರಿ. ಆದಿಕಾಂಡ 24ನೇ ಅಧ್ಯಾಯ ಮೊದಲನೇ ವಾಕ್ಯದಲ್ಲಿ, ಅಬ್ರಹಾಮನು ಬಹುದಿನದ ವೃದ್ಧನಾದನು, ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದ್ದನು. ಕರ್ತನ ಅಬ್ರಹಾಮನನ್ನ ಸಕಲ ಕಾರ್ಯಗಳಲ್ಲೂ ಅಭಿವೃದ್ಧಿಪಡಿಸುತ್ತಿದ್ದನು. ಅಂದರೆ ಒಂದು ಪೂರ್ಣ ಆಶೀರ್ವಾದ, ಒಂದು ಪರಿಪೂರ್ಣ ಆಶೀರ್ವಾದ. ಅಬ್ರಹಾಮನ ಆಶೀರ್ವಾದ ಎಂಬುದು ಬರೀ ಲೋಕದ ಆಶೀರ್ವಾದವಲ್ಲ, ಮೊದಲು ಆತ್ಮೀಕ ಆಶೀರ್ವಾದ, ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಅವನು ದೇವರ ಸ್ನೇಹಿತನೆಂಬುದಾಗಿ ಎಣಿಸಲ್ಪಟ್ಟ, ದೇವರ ಸ್ವರವನ್ನು ಕೇಳಿದ, ದೇವರು ಅವನೊಂದಿಗಿದ್ದು ಮಾತನಾಡಿದ. ಆತ್ಮೀಕ ಆಶೀರ್ವಾದ, ಒಳ್ಳೆಯ ಶರೀರ ಸೌಖ್ಯ. ದೇವರವರಿಗೆ ಒಳ್ಳೆಯ ಶರೀರ ಸೌಖ್ಯವನ್ನು ವಯಸ್ಸಾದ ಕಾಲದಲ್ಲಿ ಹೋಗಿ ಅವರು ಯುದ್ಧ ಮಾಡಿ ಜಯಿಸಿ ಬರುತ್ತಾರೆ. ಒಳ್ಳೆಯ ಶರೀರ ಸೌಖ್ಯ, ಬಲ, ಅದೊಂದು ಆಶೀರ್ವಾದ. ಒಳ್ಳೆಯ ಕುಟುಂಬ, ಹೆಂಡತಿ ಮಕ್ಕಳು, ಒಳ್ಳೆಯ ಒಂದು ಆಶೀರ್ವಾದ. ಕೆಲಸದವರು, ಕೆಲಸಗಾರರು ಬೆಳ್ಳಿ ಬಂಗಾರದಿಂದ ಸಿರಿವಂತನಾಗಿ ದೇವರು ಇಟ್ಟಿದ್ದರು, ಯಾವ ಕೊರತೆಯೂ ಇಲ್ಲ. ಒಂದು ಪರಿಪೂರ್ಣ ಆಶೀರ್ವಾದ. ಅದೇ ವಾಕ್ಯವು ಹೇಳ್ತದೆ, ಕರ್ತನು ಅಬ್ರಹಾಮನನ್ನ ಸಕಲ ಕಾರ್ಯಗಳಲ್ಲೂ ಅಭಿವೃದ್ಧಿಪಡಿಸಿ ಬಂದನು. ಇದೇ ರೀತಿಯಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಬಯಸ್ತಾರೆ. ನನ್ನ ಜನರು, ನನ್ನ ಮಕ್ಕಳು, ನನ್ನ ರಕ್ತದಿಂದ ತೊಳೆಯಲ್ಪಟ್ಟು ಅಂಗೀಕರಿಸಿಕೊಂಡಂಥ ನನ್ನ ಜನಗಳನ್ನು ನಾನು ಅಬ್ರಹಾಮನನ್ನು ಹೇಗೆ ಆಶೀರ್ವದಿಸಿದೆನೋ ಅದೇ ರೀತಿಯಾಗಿ ಪರಿಪೂರ್ಣವಾಗಿ ನಾನು ಆಶೀರ್ವದಿಸಲು ಬಯಸುತ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಕೆಲವರು ಹೇಳ್ತಾರೆ, ಹೆಂಗಿದ್ದೀರಿ ಹಾಗಂತ ಕೇಳಿದ್ರೆ, ಏನೋ ಇದ್ದೇನೆ ಬ್ರದರ್, ಏನೋ ಬಿಸ್ನೆಸ್ ಹಿಂಗೆ ನಡೀತಾ ಇದೆ, ಈ ಕಡೆ ಈ ಸಮಸ್ಯೆ ಆ ಸಮಸ್ಯೆ, ಈ ಕಡೆ ಚೆನ್ನಾಗಿದೆ, ಎರಡನ್ನೂ ಹೇಳ್ತಾರೆ. ಅಂದರೆ ಆಶೀರ್ವಾದವನ್ನು ಹೇಳ್ತಾರೆ, ಸಮಸ್ಯೆಯನ್ನು ಹೇಳ್ತಾರೆ. ಕೆಲವರು ಹೇಳ್ತಾರೆ, ದೇವರು ನನ್ನನ್ನು ಚೆನ್ನಾಗಿ ಇಟ್ಟಿದ್ದಾರೆ, ನಮ್ಗೆ ಯಾವ ಕೊರತೆನೂ ಇಲ್ಲ ಬ್ರದರ್, ಒಳ್ಳೆ ಮನೆ ಕೊಟ್ಟಿದ್ದಾರೆ, ಒಳ್ಳೆ ಮಕ್ಕಳು ಚೆನ್ನಾಗಿ ಓದ್ತಾರೆ, ಒಳ್ಳೆ ಚರ್ಚು, ಒಳ್ಳೆ ಆತ್ಮಿಕ ಜೀವನ, ಯಾವ ಕೊರತೆಯೂ ಇಲ್ಲ, ದೇವರು ನನ್ನ ಸಂತೋಷವಾಗಿ ಇಟ್ಟಿದ್ದಾರೆ ಹಾಗಂತೇಳಿ ಕೆಲವರು ಹೇಳ್ತಾರೆ. ನೀವೆಂಗೆ ಹೇಳ್ತೀರಿ? ಯೇಸು ಕ್ರಿಸ್ತನನ್ನು ಅರಿತಂಥ ಒಂದೊಂದು ಮಕ್ಕಳು ಹಾಗೇನೇ ಹೇಳ್ಬೇಕು. ಅದುವೇ ಒಂದು ಪೂರ್ಣವಾದಂಥ ಆಶೀರ್ವಾದ, ದೇವರ ಬಯಕೆ ಅದು. ದೇವರು ನಮ್ಮನ್ನು ಎಲ್ಲ ವಿಧಗಳಲ್ಲಿಯೂ ಆಶೀರ್ವಾದವಾಗಿ ಇಟ್ಟಿದ್ದಾರೆ ಹಾಗಂತ ಹೇಳಬೇಕು. ನೀವು ಆ ರೀತಿಯಾಗಿ ಹೇಳುವಂಥ ಒಂದು ಆಶೀರ್ವಾದವಾದಂಥ ಜೀವಿತ ನಿಮ್ಮ ಕುಟುಂಬ ಬಾಳಬೇಕು, ಅದನ್ನೇ ದೇವರು ಬಯಸ್ತಾರೆ. ಆ ರೀತಿಯಾಗಿರುವಾಗ ನಿಮ್ಮ ಬೀದಿಲಿರುವಂಥವರು, ಗ್ರಾಮದಲ್ಲಿರುವಂಥವರು, ಇತರರು ಅವ್ರ ದೃಷ್ಟಿಯಲ್ಲಿ ಇವ್ರಿಗೇನಪ್ಪ ಯಾವ ಕೊರತೆಯೂ ಇಲ್ಲ, ಯಾವಾಗಲೂ ಸಂತೋಷವಾಗಿದ್ದಾರೆ, ಚೆನ್ನಾಗಿದ್ದಾರೆ, ಸಂತೋಷವಾಗಿದ್ದಾರೆ, ಅವ್ರ ಮನೇಲಿ ಒಂದು ದಿನ ಜಗಳ ಬಂದಿದ್ದಿಲ್ಲ, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಸಂತೋಷವಾಗಿ ಇದ್ದಾರೆ. ಪಕ್ಕದ ಮನೆಯವರು ನಿಮ್ಮನ್ನು ನೋಡಿ ಹೇಳಬೇಕು, ಎದುರು ಮನೆಯವರು ನಿಮ್ಮನ್ನು ನೋಡಿ ಹೇಳಬೇಕು, ನಿಮ್ಮ ಜೊತೆಲಿ ಕೆಲಸ ಮಾಡುವಂಥವ್ರು ಹೇಳಬೇಕು, ಯಾವಾಗಲೂ ನೀವು ಸಂತೋಷವಾಗಿರ್ತೀರಲ್ಲ, ಏನು ಕಾರಣ? ದೇವರು ನಮ್ಮನ್ನು ಆಶೀರ್ವಾದವಾಗಿ ಇಟ್ಟಿದ್ದಾರೆ. ಆ ರೀತಿಯಾಗಿ ಹೇಳಬೇಕು. ಅದೇ ದೇವರು ಬಯಸುವಂತಹ ಒಂದು ಆಶೀರ್ವಾದವಾದ ಜೀವನ. ಅಂದರೆ ನಮಗೆ ಏನು ಅಗತ್ಯನೋ ಅದನ್ನು ದೇವರು ಕೊಡ್ತಾರೆ. ಆಡಂಬರವಾದ ಜೀವನವನ್ನು ಕೊಡೋದಿಲ್ಲ, ಅವಶ್ಯವಾದದನ್ನೆಲ್ಲ ಕೊಡ್ತಾರೆ. ಒಂದು ಮನೆ ಅವಶ್ಯ, ದೇವರು ಕೊಡ್ತಾರೆ. ಕೆಲಸಕ್ಕೆ ಹೋಗ್ತಿರೋ ಒಂದು ವಾಹನ ಅವಶ್ಯ, ದೇವರು ಕೊಡ್ತಾರೆ. ಮಕ್ಕಳು ಒಂದು ಒಳ್ಳೆ ಸ್ಕೂಲ್ನಲ್ಲಿ ಓದಬೇಕು, ದೇವರು ಮಾರ್ಗ ತೆರೀತಾರೆ. ನಿಮಗೆ ಒಂದು ಕಷ್ಟವಿಲ್ಲದೆ ಅನುದಿನ ಜೀವನಕ್ಕೆ ಬೇಕಾದದನ್ನು ಸಂಧಿಸಿ ಒಂದು ಕೊರತೆ ಇಲ್ಲದ ಆಶೀರ್ವಾದ. ಇದು ದೇವರು ನಮಗೆ ವಾಗ್ದಾನ ಮಾಡಿರುವಂತಹ ಆಶೀರ್ವಾದ. ಅಬ್ರಹಾಮನಿಗೆ ದೇವರು ಕೊಟ್ಟಂತ ಆಶೀರ್ವಾದ. ಈ ಆಶೀರ್ವಾದವನ್ನು ನಮಗೆ ಕೊಡುವುದಕ್ಕಾಗಿ ಶಿಲುಬೆಯಲ್ಲಿ ಅವರು ತನ್ನನ್ನೇ ಬಲಿಯಾಗಿ ಕೊಟ್ಟರು. ನಮ್ಮನ್ನ ಆಶೀರ್ವದಿಸುವುದಕ್ಕಾಗಿ ತನ್ನ ಶಿಲುಬೆಯಲ್ಲಿ ಬಲಿಯಾಗಿ ಕೊಟ್ಟರು. ನಮ್ಮ ದರಿದ್ರ, ಬಡತನ, ವ್ಯಾಧಿ ಎಲ್ಲವನ್ನ ಶಿಲುಬೆಯಲ್ಲಿ ಹೊತ್ತು ತೀರಿಸಿ ಬಿಟ್ಟರು. ನಾವು ಆಶೀರ್ವಾದವಾಗಿ ಇರುವುದಕ್ಕೋಸ್ಕರವಾಗಿ ಶಿಲುಬೆಯಲ್ಲಿ ಅವರು ತನ್ನನ್ನೇ ಬಲಿಯಾಗಿ ಕೊಟ್ಟರು. ಹಾಗಾದರೆ ನೀವೊಂದು ಪರಿಪೂರ್ಣ ಆಶೀರ್ವಾದದೊಂದಿಗೆ ಇರಬೇಕು. ನೀವು ಯಾವಾಗಲೂ ಸಂತೋಷವಾಗಿ ಹೇಳಬೇಕು, ನಮಗೆ ಯಾವ ಕೊರತೆ ಇಲ್ಲದೆ ದೇವರು ಇಟ್ಟಿದ್ದಾರೆ, ಆಶೀರ್ವಾದವಾಗಿ ಇಟ್ಟಿದ್ದಾರೆ, ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾರೆ ಹಾಗಂತ ಹೇಳಬೇಕು. ಇದನ್ನು ನೋಡುವಂಥ ಅನ್ಯ ಜಾತಿಯ ಮಕ್ಕಳು, ಹೆಂಗ್ರಿ ನೀವು ಮಾತ್ರ ಇಷ್ಟೊಂದು ಆಶೀರ್ವಾದವಾಗಿದ್ದೀರಿ, ಯೇಸು ನಮಗಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿ ಸತ್ತು ಈ ಆಶೀರ್ವಾದವನ್ನು ಕೊಟ್ಟಿದ್ದಾರೆ, ನಿಮಗೂ ಕೊಡ್ತಾರೆ ಎಂದು ಯೇಸುವನ್ನು ಅವರಿಗೆ ನೀವು ಪರಿಚಯ ಮಾಡಲಿಕ್ಕೆ ಸಾಧ್ಯ. ಆ ರೀತಿಯಾದಂಥ ಒಂದು ಬ್ಲೆಸ್ಸಿಂಗ್ ನಿಮ್ಮ ಜೀವನದಲ್ಲಿ ನೀವು ಸರಿಯಾಗಿ ನಿಮ್ಮ ಜೀವನವನ್ನು ಒಪ್ಪಿಸಿಕೊಟ್ಟು ಕ್ರಮವಾದಂಥ ಸತ್ಯವೇದ ಧ್ಯಾನ, ಕ್ರಮವಾದ ಕುಟುಂಬ ಪ್ರಾರ್ಥನೆ, ನಂಬಿಕೆ, ಇದರಲ್ಲಿ ನೀವು ಕರೆಕ್ಟಾಗಿರುವುದಾದರೆ ನಿಜವಾಗಲೂ ಈ ಲೋಕದ ಸಮಸ್ಯೆಗಳು ಯಾವುದರಲ್ಲೂ ನಿಮ್ಮನ್ನು ಡಿಸ್ಟರ್ಬ್ ಮಾಡುವುದಿಲ್ಲ.
ಯಾವ ಕೊರತೆಯೂ ನಿಮ್ಮನ್ನು ತಾಕ್ಲಿಕ್ಕೆ ಆಗದು. ಸಮಸ್ಯೆ ಬರುತ್ತೆ, ನೀವು ಜಯಿಸಿ ಹೋಗ್ಬಿಡ್ತೀರಿ. ಹೋರಾಟ ಬರುವ ರೀತಿಯಲ್ಲಿ ಕಾಣ್ತದೆ, ನೀವು ಜಯಿಸಿ ಮುಂದಕ್ಕೆ ಹೋಗ್ತೀರಿ. ಯಾವತ್ತಿಗೂ ನೀವು ನಾಚಿಕೆಗೆ ಪಡುವುದಿಲ್ಲ, ಕೊರತೆಯೂ ಪಡುವುದಿಲ್ಲ. ಸಾಲದ ಸಮಸ್ಯೆ ಎಂಬುದಾಗಿ ನೀವು ಸಿಕ್ಕಿಕೊಳ್ಳುವುದಿಲ್ಲ. ಇದನ್ನೆಲ್ಲ ನೀವು ಯೋಚಿಸ್ರಿ. ನೀವು ಸಾಲದ ಸಮಸ್ಯೆಯಿಂದ ಪೂರ್ಣವಾಗಿ ಬಿಡುಗಡೆಯಾಗಬೇಕು. ದೇವರು ಆಯಾ ತಿಂಗಳು ನಮ್ಮ ಅಗತ್ಯತೆಗಳನ್ನು ಸಂಧಿಸ್ತಾ ಇದ್ದಾರೆ. ನಮಗೆ ಕೆಲಸ ಕೊಟ್ಟಿದ್ದಾರೆ, ಆದಾಯ ಕೊಟ್ಟಿದ್ದಾರೆ, ಬಿಸ್ನೆಸ್ ಅನ್ನು ಕೊಟ್ಟಿದ್ದಾರೆ, ನಮಗೆ ಕೊರತೆ ಇಲ್ಲದೆ ನಡೆಸ್ತಾ ಇದ್ದಾರೆ. ಆ ರೀತಿಯಾಗಿ ಒಂದು ಸಾಕ್ಷಿಯಾದ ಆಶೀರ್ವಾದ ಒಂದು ಜೀವಿತ. ನೀವು ಆಶೀರ್ವಾದವಾಗಿ ಬಾಳುವಾಗ ಯೇಸುವಿನ ನಾಮ ಮಹಿಮೆ ಪಡುತ್ತದೆ.